श्रीगुरुभ्यो नमः। हरिः ओम। गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये। गुरुभ्यश्च ग्रहेभ्यश्च मजामध्योजमञ्जलिः प्रसन्नमनसस्ते मे सत्यां कुर्वन्तु भारतीं। ಶಾರದಾಂಬೆಯು ಸಮಸ್ತ ವೀಕ್ಷಕರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, 3/3/2026 ಅಂದರೆ ಮಾರ್ಚ್ 3ನೇ ತಾರೀಕಿಗೆ ಚಂದ್ರಗ್ರಹಣ ಇದೆ. ಹಾಗಾಗಿ ಇಂತಹ ಚಂದ್ರಗ್ರಹಣದ ಕುರಿತು ಹಿಂದೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ರಾಶಿಗೆ ಶುಭ ಮತ್ತು ಅಶುಭ ಇದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಣ ಪಾಲ್ಗುಣ ಮಾಸದ ಹುಣ್ಣಿಮೆ ದಿವಸ ಇದು ಗ್ರಹಣವಾಗ್ತದೆ. ಇಂಥ ಸಮಯದಲ್ಲಿ ಮಂಗಳವಾರ ದಿವಸ ಗ್ರಹಣ. ಈ ಗ್ರಹಣದಲ್ಲಿ ನೋಡಿ, ನಮಗೆ ಒಂದು ಅಲ್ಪಾವಧಿಯ ಗ್ರಹಣ ಅಂದರೆ ಇದರ ಸಮಯ ಏನಪ್ಪ ಅಂತಂದರೆ ನಮಗೆ ಆಚರಣೆಗೆ ಬಹಳಷ್ಟು ಕಡಿಮೆಯ ಸಮಯ ಇದೆ, ತುಂಬ ಸಮಯ ಇಲ್ಲ. ಹಾಗಂತೇಳಿ ಗ್ರಹಣ 3:13 ಆರಂಭವಾಗಿ 6:47 ಕೂಡ ಗ್ರಹಣ ಇರುತ್ತದೆ. ಆದರೆ ನಮಗೆ ಗೋಚಾರವಾಗುವಂಥದ್ದು ಒಂದು ಕರ್ನಾಟಕ ಅಥವಾ ಬೆಂಗಳೂರಿನ ಅಕ್ಷಾಂಶ ರೇಖಾಂಶವನ್ನು ನೋಡಲಿಕ್ಕೆ ಹೋದರೆ 6:28 6:47 ಅಂದರೆ ಒಂದು 19 ನಿಮಿಷಗಳ ಕಾಲ ಮಾತ್ರ ಈ ಗ್ರಹಣವು ನಮಗೆ ಗೋಚರವಾಗ್ತದೆ. ಹಾಗಾಗಿ ಆಚರಣೆ ಮಾಡುವಂಥದ್ದು ಒಂದು ಅಲ್ಪಾವಧಿಯ ಸಮಯ, ತೀರ ದೊಡ್ಡದಾಗಿ ಏನೋ ಒಂದು ಆಚರಣೆ ಮಾಡಬೇಕು ಹೇಳುವಂಥದ್ದಿಲ್ಲ. ಹಾಗಾಗಿ ಕೇತುಗ್ರಸ್ತ ಗ್ರಸ್ತೋದಯ, ಗ್ರಸ್ತ ಉದಯ ಅಂತ ಅರ್ಥ. ಗ್ರಸ್ತ ಅಂದರೆ ಫಸ್ಟ್ ಗ್ರಹಣ ನಮಗೆ ಕಾಣಿಸೋದಿಲ್ಲ, ಅನಂತರದಲ್ಲಿ ಉದಯವಾದಂಥ ಸಮಯದಲ್ಲಿ ಕಾಣುತ್ತದೆ. ಹಾಗಾಗಿ ನಮಗೆ ಈ ಗ್ರಹಣದ ಆಚರಣೆ ಹೇಳಿದ್ದಾರೆ. ಇದಕ್ಕೆ ಗೋಚರವಾಗುವಾಗ ಅದನ್ನು ಆಚರಣೆ ಮಾಡಬೇಕು, ಅಥವಾ ಪುಣ್ಯತಮವಾದಂತಹ ಒಂದು ಸಮಯ. ಮತ್ತು ಪ್ರಕೃತಿ ಮೇಲೆ ಮತ್ತು ಎಲ್ಲ ಜಗತ್ತಿನ ಮೇಲೆ, ಜನರ ಮೇಲೆ ಹೀಗೆ ಗ್ರಹಗಳು ಪ್ರಭಾವವನ್ನು ಉಂಟು ಮಾಡುತ್ತೆ. ಇಂಥ ಸಮಯದಲ್ಲಿ 12 ರಾಶಿಯವರಿಗೆ ಹೇಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಆ ದಿವಸ ನೋಡಿ, ಮಘ ನಕ್ಷತ್ರವು ಕೂಡ ಇರುತ್ತೆ, ಹುಣ್ಣಿಮೆ. ವಿಶೇಷವಾಗಿ ಸಿಂಹರಾಶಿಯಲ್ಲಿ ಗ್ರಹಣವಾಗ್ತದೆ. ಗ್ರಹಣ ಆಗುವುದು ಯಾವ ರಾಶಿಯಲ್ಲಪ್ಪ ಅಂತಂದರೆ ಸಿಂಹರಾಶಿಯಲ್ಲಿ ಗ್ರಹಣವಾಗುತ್ತೆ. ಹಾಗಾಗಿ ಸಿಂಹರಾಶಿ ಅಂದ ತಕ್ಷಣವೇ ಒಂದು ಹಂತಕ್ಕೆ ಈ ಗೋಚಾರದಲ್ಲೂ ಕೂಡ ಅಷ್ಟಮದಲ್ಲೆಲ್ಲ ಶನಿ ಇದ್ದಾನೆ ನಿಮಗೆ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ನಾವು ಹೇಳುವಂತಹ ಫಲಗಳೆಲ್ಲ ಒಂದು ಧರ್ಮಶಾಸ್ತ್ರ ಧರ್ಮ ಸಿಂಧು ಹೇಳುವಂಥ ಒಂದು ಗ್ರಂಥದಲ್ಲಿ ಏನೇನು ನಿರೂಪಣೆ ಮಾಡಿದ್ದಾರೆ, ಯಾವ್ಯಾವ ಚಂದ್ರನಿಂದ ಯಾವ್ಯಾವ ರಾಶಿಯಲ್ಲಿದ್ದರೆ ಶುಭ ಮತ್ತು ಅಶುಭ ಎಂಬುದನ್ನು ಹೇಳಿದ್ದಾರೆ. ಅದನ್ನು ಇಟ್ಕೊಂಡು ಈ ಫಲ ನಿರೂಪಣೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಎಲ್ಲದಕ್ಕೂ ಕೂಡ ಗ್ರಂಥಾಧಾರಗಳು, ಧರ್ಮಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಅಂತಹ ಗ್ರಂಥಾಧಾರಗಳನ್ನು ಇಟ್ಕೊಂಡು ಒಂದು ಗ್ರಹಗಳ ಫಲ ನಿರೂಪಣೆ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಗ್ರಹಣದಲ್ಲಿ ಅನೇಕ ಭಾಗಗಳಿದ್ದಾವೆ. ಗ್ರಹಣ ಸ್ಪರ್ಶಕಾಲ, ಅನಂತರ ಗ್ರಹಣ ಮಧ್ಯಂತರ ಕಾಲ, ಅನಂತರ ಗ್ರಹಣ ಮೋಕ್ಷ ಕಾಲ. ಇದು ಅಲ್ಪಾವಧಿಯಾದದ್ರಿಂದ ಹೆಚ್ಚಿನದಾಗಿ ನಮಗೆ ಸಮಯ ಸಿಗುವುದಿಲ್ಲ. ಇರುವಂಥ ಸಮಯದಲ್ಲೇ ನಾವು ಅನುಷ್ಠಾನವನ್ನು, ಪೂಜೆಯನ್ನು, ಜಪವನ್ನು ಮಾಡಬೇಕು. ಒಂದು 19 ನಿಮಿಷಗಳ ಕಾಲದಲ್ಲಿ ನಾವು ಆದಷ್ಟು ಅನುಷ್ಠಾನವನ್ನು ಕೂಡ ಮಾಡುವಂತಹ ಪ್ರಯತ್ನ ಮಾಡಬೇಕು. ಇದು ದೀರ್ಘಾವಧಿಯಾಗಿಲ್ಲ ಇದು. ಹಾಗಾಗಿ ಇರುವಂಥ 19 ನಿಮಿಷವೇ ನಾವು ದೊಡ್ಡದಾದಂಥ ಸಮಯ ಹೇಳುವುದನ್ನು ಕಲ್ಪನೆ ಮಾಡಿ ಈ ಪುಣ್ಯತಮ ಕಾಲದಲ್ಲಿ ನಾವು ಅನುಷ್ಠಾನಾದಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕೊಡಬೇಕು. ದ್ವಾದಶ ರಾಶಿಯವರಿಗೆ ಹೇಗಿದೆ ಎಂಬುದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟು ಯಾವ್ಯಾವ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಹೇಳೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಯಾಕಂದರೆ ರಾಶಿ ಅಂತಂದರೆ ಸಿಂಹರಾಶಿಯಲ್ಲೇ ಗ್ರಹಣವಾಗ್ತಾ ಇದೆ. ಹಾಗಾಗಿ ಯಾವ ರಾಶಿಯಲ್ಲಾಗುತ್ತೋ ಅಂತಹ ರಾಶಿಗೆ ಸ್ವಲ್ಪ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಸ್ವಲ್ಪ ಈ ಗ್ರಹಣದ ಒಂದು ಸಮಯದಲ್ಲಿ, ಗ್ರಹಣದ ಒಂದು 3 ತಿಂಗಳ ಕಾಲದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಗೋಚಾರದಲ್ಲೂ ಕೂಡ ಅಷ್ಟಮ ಶನಿ ಇದೆ ನಿಮಗೆ. ಹಾಗಾಗಿ ಒಂದು ಹಂತಕ್ಕೆ ಎಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಆದರೂ ಕೂಡ ಕೆಲವೊಂದಷ್ಟು ವಸ್ತುಗಳು ದೂರ ಹೋಗ್ತಾ ಇರ್ತದೆ, ಕೆಲವೊಂದಷ್ಟು ವ್ಯವಹಾರಗಳು ಮುಂದೆ ಹೋಗ್ತಾ ಇರುತ್ತೆ. ನಾಳೆ ಹೇಳುವಂತಹ ಪ್ರಯತ್ನಗಳಾಗತ್ತೆ. ಮತ್ತು ಜೀವನದಲ್ಲಿ ಅಲ್ಪ ಸ್ವಲ್ಪ ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಖಿನ್ನತೆ, ಚಿಂತೆ, ಟೆನ್ಷನ್ನು ಹೀಗೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಒಂದು ಹಂತಕ್ಕೆ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು. ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯಕ್ಕೂ ಜಾಗ್ರತೆ, ಅದರ ಜೊತೆಯಲ್ಲಿ ಸ್ವಲ್ಪ ವ್ಯವಹಾರದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ, ಮತ್ತು ಬಹಳ ಮುಖ್ಯವಾಗಿ ಸಂಪಾದನೆ, ಕೆಲಸ ಕಾರ್ಯ, ಅದರ ಜೊತೆಯಲ್ಲಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ಇಂಥವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಎಷ್ಟೋ ಸಮಯದಲ್ಲಿ ನಮಗೆ ಗ್ರಹಾನುಕೂಲ ಇಲ್ಲ ಅಥವಾ ಒಳ್ಳೆಯದಿಲ್ಲ ಅಂತಂದರೆ ಎಲ್ಲ ಕಿರಿಕಿರಿ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಗ್ರಹಣದಿಂದ ನಿಮಗೆ ಅಷ್ಟೊಂದು ಉತ್ತಮವಾದಂಥ ಫಲಗಳಿಲ್ಲ. ಇನ್ನು ಎರಡನೇದಾಗಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರು ತಕ್ಕ ಮಟ್ಟಿಗೆ ಸ್ವಲ್ಪ ಆರ್ಥಿಕವಾದಂಥ ಒಂದು ಸ್ಥಿತಿ ಇರಬಹುದು, ಅಥವಾ ಯಾವುದೊಂದು ದೊಡ್ಡ ನಿಮ್ಮ ಯೋಚನೆಗಳೆಲ್ಲ ಇರಬಹುದು. ಅಂಥದ್ದನ್ನು ಸ್ವಲ್ಪ ಹಂತವಾಗಿ ಯೋಚನೆ ಮಾಡಿ ಪ್ರಯತ್ನವನ್ನು ಮಾಡಿ.
ಎಷ್ಟೋ ಸಲ ನಾವು ಪ್ರಯತ್ನ ಮಾಡುವಂಥದ್ದು ಎಲ್ಲವೂ ಕೂಡ ಸಫಲವಾಗುತ್ತೆ ಅಂತಿಲ್ಲ. 100 ರಾಗಿ ಬೀಜಗಳನ್ನು ಹಾಕಿದ್ರೆ ಕೆಲವೊಂದಷ್ಟೇ ಆ ರಾಗಿ ಬೀಜಗಳು ಹುಟ್ಟಿ ಬರುತ್ತೆ. ಹಾಗೆ ಜೀವನದಲ್ಲಿ ಎಷ್ಟೆಷ್ಟೋ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೇವೆ, ಎಲ್ಲವೂ ಕೂಡ ಸಫಲವಾಗುವುದಿಲ್ಲ. ಸಫಲವಾಗಲಿಲ್ಲ ಅಂಥೇಳಿ ಕೆಲಸ ನಿಲ್ಲಿಸುವಂಥದ್ದಲ್ಲ, ಅದರಿಂದ ಒಂದು ಅನುಭವ ಬರುತ್ತೆ ಹೇಳುವಂತಹ ಜೀವನದಲ್ಲಿ ಮುಂದೆ ಹಂತ ಹಂತವಾಗಿ ಹೋಗುವಂಥ ಪ್ರಯತ್ನ ಮಾಡಬೇಕು. ಮತ್ತು ಬಹಳ ಮುಖ್ಯವಾಗಿ ಆರ್ಥಿಕವಾದಂಥ ರೀತಿಯಲ್ಲಿ ವೃಷಭ ರಾಶಿಯವರು ಈ ಗ್ರಹಣದಿಂದ ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಆರ್ಥಿಕವಾಗಿ ಯಾರಿಗೋ ದುಡ್ಡು ಕೊಟ್ಟು ಬಿಡುವಂಥದ್ದು ಮತ್ತು ಹಣಕಾಸು ಬರದೇ ಇದ್ದಾಗ ಒಂದಾಡುವಂಥದ್ದು, ಆದಷ್ಟು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ಸುಖಸ್ಥಾನ ಗ್ರಹಣ ಆಗ್ತಾ ಇರೋದ್ರಿಂದ ನೋಡಿ, ಬಹಳ ಮುಖ್ಯವಾಗಿ ವಾಹನಾದಿಗಳು ಮತ್ತು ಮನೆಯ ವಿಷಯಗಳು. ಎಲ್ಲೋ ಒಂದು ಕಡೆ ದೂರದಲ್ಲಿ ಒಂದು ಭೂಮಿಯನ್ನು ಖರೀದಿ ಮಾಡಿಟ್ಟಿದ್ದೇನೆ, ಒಂದು 4 ವರ್ಷ 6 ವರ್ಷ 10 ವರ್ಷ ಆದರೂ ಆ ಭೂಮಿಯನ್ನೇ ನೋಡಲಿಲ್ಲ, ಇಂತಹ ಪರಿಸ್ಥಿತಿ ಆಗಬಾರದು. ಎಷ್ಟೊತ್ತಿಗೆ ಯಾರ ಮನೆಯಲ್ಲಿ ಕೂತ್ಕೊಳ್ತಾರೆ, ಏನಾಗುತ್ತೆ ಹೇಳುವಂಥದ್ದು ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿ ಹೀಗಿದೆ, ನಾಳೆಗೆ ಬಹಳಷ್ಟು ಬದಲಾವಣೆ ಆಗಬಹುದು. ಹಾಗಾಗಿ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ತಾ ಬನ್ನಿ. ಯಾಕಂದರೆ ಕೆಲವೊಂದು ಸಲ ನಮ್ಮವರು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತೇವೆ, ಆದರೆ ಎಲ್ಲವೂ ಕೂಡ ನಮ್ಮವರಾಗೋದಿಲ್ಲ, ಎಲ್ಲರೂ ನಮ್ಮವರಾಗಿ ಸಹಾಯವನ್ನು ಕೂಡ ಮಾಡೋದಿಲ್ಲ. ಬೆನ್ನಿ ಚೂರಿ ಹಾಕುವಂಥ ಬಹಳಷ್ಟು ಜನ ಇರ್ತಾರೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಎಷ್ಟು ಒಳ್ಳೆ ರೀತಿಯಾಗಿ ನಿಮ್ಮ ಚಿಂತನೆ ಮಾಡಿ ನಿಮ್ಮ ಜಾಗ್ರತೆ ಅವಕಾಶದಲ್ಲಿ ಇರಿ ಅಂತೇಳಿ ಹೇಳ್ತೇನೆ. ಮತ್ತು 3ನೇ ರಾಶಿ ಅಶುಭ ರಾಶಿ ನೋಡಿ, ಮಕರ ರಾಶಿ. ಮಕರ ರಾಶಿಯವರಿಗೆ ಅಷ್ಟಮಕ್ಕೆ ಬರುತ್ತದೆ ಈ ಗ್ರಹಣ ಹೇಳುವಂಥದ್ದು. ಹಾಗಾಗಿ ಸ್ವಲ್ಪ ನಿಮಗೆ ಒಂದಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇತ್ತು, ಆದರೂ ಕೂಡ ಮೈ ಮರೆಯುವಂತಹದ್ದಲ್ಲ, ನನಗೆಲ್ಲ ಒಳ್ಳೆಯದಾಗಿ ಹೋಗಿಬಿಡುತ್ತೆ, ನನಗೆಲ್ಲ ಲಾಭಾಂಶ ಸಿಗುತ್ತೆ ಹೇಳುವಂಥದ್ದಲ್ಲ. ಈ ಗ್ರಹಣದ ಫಲ ಸ್ವಲ್ಪ ಮಟ್ಟಿಗೆ ಹಿಂದೆ ಎಳಿಬಹುದು. ಮತ್ತು ನಿಮ್ಮ ದೊಡ್ಡ ದೊಡ್ಡ ಆಲೋಚನೆಗಳು ಹಂತ ಹಂತವಾಗಿ ಹೋಗಬಹುದು, ಒಂದೇ ಸಲ ಹೋಗುತ್ತೆ ಅಂತೇನಿಲ್ಲ. ಹಾಗಂತೇಳಿ ನಿಮಗೆ ಈ ಸದ್ಯಕ್ಕೆ 7.5 ಶನಿಯೂ ಇಲ್ಲ, ಒಂದಂತಕ್ಕೆಲ್ಲ ಲಾಭಾಂಶಗಳನ್ನು ಪಡಿತಾ ಇದ್ದೀರಿ, ಆದರೂ ಕೂಡ ಒಂದು ಸ್ವಲ್ಪ ನಿಂತು ಹೋಗುವಂಥ ಪ್ರಯತ್ನ ಆಗಬಹುದು. ಹೇಗೆ ಅಂದರೆ ಫಾಸ್ಟ್ ಹೋಗ್ತಾ ಇದ್ದೇವೆ, ಒಂದು ಹಂಪು ಬರುತ್ತೆ ಅಥವಾ ಸಿಗ್ನಲ್ ಬರುತ್ತೆ, ಅವಾಗ ಏನು ಮಾಡ್ತೇವೆ, ನಿಂತು ಹೋಗ್ತೇವೆ, ಹೋಗೋದನಕ ಗ್ಯಾರಂಟಿ. ಯಾಕಂದರೆ ಮಕರ ರಾಶಿಯವರು ಯಾರೇನೇ ಅಂತಂದ್ರೂ ಕೂಡ ನೀವು ನಿಮ್ಮ ಜೀವನವನ್ನು ಮುಂದೆ ಹೋಗ್ತೀರಿ, ನೀವು ಚಿಂತೆ ಮಾಡುವಂಥದ್ದಲ್ಲ. ಯಾಕಂದರೆ ಮೃಗಶ್ಚನಕ್ರೋ ಮೃಗರೋ ಮೃಗಾಸ್ಯ, ಇದು ಮೊಸಳೆಯ ರಾಶಿ. ಅರ್ಥ ಏನಂತಂದರೆ ಅದನ್ನು ಹಿಡಿಯುತ್ತೆ, ಹೋಗ್ತೀರಿ, ಮುಂದೆ ದಾಟ್ತೀರಿ. ಆದರೆ ಈ ಸಮಯದಲ್ಲಿ ಸ್ವಲ್ಪ ಹಂಪು ಬಂದಿದೆ, ಸ್ವಲ್ಪ ನಿಧಾನ ಹೋಗಿ, ಅಥವಾ ಸ್ವಲ್ಪ ಸಿಗ್ನಲ್ ಇದೆ, ಸ್ವಲ್ಪ ನೋಡ್ಕೊಂಡು ಹೋಗಿ, ಹೀಗೆ ಇದನ್ನು ಹೇಳಬಹುದು. ಹಾಗಾಗಿ ಮಕರ ರಾಶಿಯವರು ಒಂದು ಸ್ವಲ್ಪ ಜಾಗ್ರತೆ. ಯಾವ್ಯಾವುದರಲ್ಲಿ? 1ನೇದಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಜಾಗ್ರತೆ, 2ನೇದಾಗಿ ಹಂತ ಹಂತವಾಗಿ ಪ್ರಯತ್ನ ಮಾಡಿ, 3ನೇದಾಗಿ ನೋಡಿ, ಆರ್ಥಿಕವಾದಂಥದ್ದೆಲ್ಲ ಹಿಂದೆ ಇದ್ದಂತಹ ತೊಂದರೆಗಳಿಲ್ಲ, ಈಗ ಒಂದಂತಕ್ಕೆಲ್ಲ ಪರಿಹಾರ ಆಗಿ ಲಾಭಾಂಶಗಳೆಲ್ಲವೂ ಕೂಡ ಸಿಗ್ತಾ ಇದೆ ನಿಜ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಹಿಂದೆಳೆಯುವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಚಿಂತೆ ಸಿಗುವಂಥದ್ದು, ಇವೆಲ್ಲ ಬಹಳ ಮಟ್ಟಿಗೆ ಆಗ್ತಾ ಇದೆ. ಮತ್ತು ನಿಮ್ಮ ಮಕ್ಕಳು, ನಿಮ್ಮ ಸಂಸಾರ, ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಮಕ್ಕಳಿಗೆ ಹುಷಾರಿಲ್ಲದಂಗೆ ಆಗುವಂಥದ್ದು, ಇದ್ದಕ್ಕಿದ್ದಂಗೆ ಎಲ್ಲ ಚೆನ್ನಾಗಿರುತ್ತೆ, ಆದರೆ ವಾಹನ ಏನೋ ಕೆಟ್ಟು ಹೋಗುವಂಥದ್ದು, ಎಲ್ಲ ಚೆನ್ನಾಗಿ ನಿಲ್ಲಿಸಿದ್ದೇನೆ, ತೆಂಗಿನಕಾಯಿ ಬಿದ್ದೆಲ್ಲ ಗ್ಲಾಸ್ ಹೊಡೆದೋಯ್ತು, ನಾಳೆಗೆ ಏನು ಮಾಡಬೇಕು, ಹೀಗೆ ಇಂತಹ ಕೆಲವೊಂದಷ್ಟು ನಮ್ಮ ಜಾಗ್ರತೆಯೂ ಕೂಡ ಕಾರಣವಾಗುತ್ತೆ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಜಾಗ್ರತೆ, ಸ್ವಲ್ಪ ಈ ಗ್ರಹಣದ ಒಂದು ಪ್ರಭಾವದಿಂದ ವಹಿಸ್ಕೊಳ್ಳಿ. ಎಲ್ಲ ಭಗವಂತನ ಮೇಲೆ ಭಾರ ಹಾಕ್ತಾ ಹೋಗಿ, ಶಿವನ ನಾಮಸ್ಮರಣೆ ಮಾಡಿ. ಮತ್ತು ಕೊನೆಗೆ ಪರಿಹಾರಗಳನ್ನು ಕೂಡ ಹೇಳ್ತೇನೆ ನಾನು. ಇನ್ನು ಕನ್ಯಾ ರಾಶಿಯವರು ನೋಡಿ, ಕನ್ಯಾ ರಾಶಿಯವರಿಗೆ 12ನೇ ರಾಶಿಯಲ್ಲಿ ಗ್ರಹಣವಾಗುತ್ತೆ. ಹಾಗಾಗಿ 12ನೇ ರಾಶಿಯಲ್ಲಿ ಗ್ರಹಣವಾದಾಗ ಸ್ವಲ್ಪ ರಿಪಸ್ಥಾನ, ಸ್ವಲ್ಪ ಖರ್ಚು ಜಾಸ್ತಿ ಆಗಬಹುದು. ಯಾಕಂದರೆ ನೀವೆಲ್ಲ ಬಹಳಷ್ಟು ಲೆಕ್ಕಾಚಾರದ ವ್ಯಕ್ತಿಗಳಿರ್ತೀರಿ. ಕನ್ಯಾ ರಾಶಿಯವರು ಎಲ್ಲವೂ ಕೂಡ ಲೆಕ್ಕಾಚಾರದ ಮೇಲೆ ನಡೆಯುವುದಿಲ್ಲ. ಕೆಲವೊಂದು ಸಲ ಲೆಕ್ಕಾಚಾರ ಹೆಚ್ಚು ಕಡಿಮೆಯೂ ಕೂಡ ಆಗಬಹುದು. ನಮ್ಮ ಮನಸ್ಥಿತಿ, ವ್ಯವಸ್ಥೆ, ಸಮಯ, ಹೀಗೆ ಇದರಿಂದ ವ್ಯತ್ಯಾಸವೂ ಕೂಡ ಆಗಬಹುದು. ನಿಖರವಾಗಿ ಹೀಗೆ ಆಗುತ್ತೆ ಹೇಳುವಂಥದ್ದು ಕಷ್ಟ. ಹಾಗಾಗಿ ಒಂದು 4-5 ವಿಷಯದಲ್ಲಿ ಜಾಗ್ರತೆ. 1ನೇದಾಗಿ ನಿಮ್ಮ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. 2ನೇದಾಗಿ ಅನಿರೀಕ್ಷಿತವಾದಂತೆ ಕೆಲವೊಂದು ಘಟನೆಗಳು ನಡೆಯಬಹುದು. ನಮ್ಮ ಕೈಯಲ್ಲಿ ಎಷ್ಟು ಹಿತಮಿತಿ ಇದೆಯೋ ಅಷ್ಟು ನಾವು ಚಿಂತನೆ ಮಾಡಬಹುದು. ಹೊರತುಪಡಿಸಲ್ಲ ಭಗವಂತನ ಮೇಲೆ ಭಾರ ಹಾಕಬೇಕೆ ಬಿಟ್ಟರೆ ಸಂಪೂರ್ಣವಾಗಿ ನಮ್ಮ ಹತ್ರ ಹೀಗೇ ಆಗಬೇಕು ಹೇಳುವಂತಹ ತೀರ್ಮಾನ ಯಾರ ಹತ್ರ ಭಗವಂತ ನೀಡಿಲ್ಲ, ಕೊಡುವುದಿಲ್ಲ, ಸಿಗುವುದೂ ಇಲ್ಲ. ಹಾಗಾಗಿ ಕೆಲವೊಂದಷ್ಟು ಕನ್ಯಾ ರಾಶಿಯವರು ನಾನು ಹೇಳಿದಾಗೇ ಆಗಬೇಕು ಹೇಳುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡಬೇಕು. ಹಾಗೆ 3ನೇದಾಗಿ ನಿಮ್ಮ ಶಿಸ್ತಿನ ಹಾಗೆ ಎಲ್ಲ ಕೂಡ ಶಿಸ್ತು ಇರುವುದಿಲ್ಲ. ಎಷ್ಟೋ ಸಲ ನಾವು ಶಿಸ್ತಿದ್ದಾಗೆ ಎಲ್ಲರೂ ಕೂಡ ಇರಬೇಕು, ನಾವು ಕ್ಲೀನ್ ಇದ್ದಾಗೆ ಎಲ್ಲರೂ ಕೂಡ ಇರಬೇಕು, ನಾವು ಹಾಕದಂತಹ ವಸ್ತ್ರಾಭರಣಗಳನ್ನು ಹಾಕಬೇಕು ಅಂಥೇಳಿ ಇಷ್ಟಪಡ್ತಾರೆ. ಆದರೆ ಎಲ್ಲರ ಹತ್ರ ಕೂಡ ಎಲ್ಲವೂ ಕೂಡ ಅವಕಾಶ ಇಲ್ಲದೇ ಇರಬಹುದು, ಅದಕ್ಕೆ ಪ್ರಾಪ್ತಿಯೂ ಕೂಡ ಇಲ್ಲದೇ ಇರಬಹುದು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಕನ್ಯಾ ರಾಶಿಯವರು ನಿಮ್ಮ ವೈಯಕ್ತಿಕವಾದಂಥ ಎಜುಕೇಷನ್ನು ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ತಾ ಬನ್ನಿ. ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದು 4 ರಾಶಿಯವರು ಬಹಳ ಮುಖ್ಯವಾಗಿ ನಾನೇ ಮುಂದೆ ಹೇಳುವಂತಹ ಒಂದು ಸ್ತೋತ್ರಗಳನ್ನು ಕೂಡ ಪಠನೆ ಮಾಡಿ, ಮತ್ತು ಸಾಧ್ಯವಾದರೆ
ಒಂದು ಸ್ವಲ್ಪ ಒಂದು 3 ಮುಷ್ಟಿ ಅಕ್ಕಿ ಮತ್ತು ಏನು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಬಿಳಿಯ ವಸ್ತ್ರ, ಬೆಲ್ಲ ಇವುಗಳನ್ನೆಲ್ಲ ನೀವು ದಾನಾದಿಗಳನ್ನು ಕೂಡ ಮಾಡಿ ಗ್ರಹಣದ ಅನಂತರದಲ್ಲಿ 4ನೇ ತಾರೀಕಿಗೆ ಸ್ನಾನ ಮಾಡಿ ದೇವಸ್ಥಾನದಲ್ಲೋ ಅಥವಾ ಒಂದು ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯ ನಡೆಯುವಂತಹ ಜಾಗದಲ್ಲಿ ಒಂದು ಉತ್ತಮರಿಗೆ ಅದನ್ನು ದಾನ ಮಾಡುವಂಥದ್ದು ಒಳ್ಳೆಯದು. ಅದು ಕೊನೆಗೆ ವಿಡಿಯೋ ಕೊನೆಯಲ್ಲೂ ಕೂಡ ಹೇಳ್ತೇನೆ. ಹಾಗಾಗಿ ಇದು 4 ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಶುಭವಾದಂಥ ಫಲ ಕೊಡುವಂತಹ ಒಂದು ರಾಶಿಯಲ್ಲಿ ನೋಡಿ ಬಹಳ ಮುಖ್ಯವಾಗಿ ಮೀನರಾಶಿಯವರಿಗೆ ಬಹಳ ಶುಭವಾದಂಥ ಫಲ. ಯಾಕಂದರೆ 6ನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ, ಶತ್ರುಗಳೆಲ್ಲ ಸ್ವಲ್ಪ ನಾಶವಾಗಬಹುದು, ಮತ್ತದರ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಇನ್ನೂ ಚೆನ್ನಾಗಾಗಬಹುದು ಈ ಗ್ರಹಣದ ಪ್ರಭಾವ. ಮತ್ತು ಮನಸ್ಥಿತಿ ಬಹಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಪರಿವರ್ತನೆ ಆಗಬಹುದು. ಉತ್ತಮ ಅಂತಂದರೆ ಏನು, ಎಲ್ಲವೂ ಕೂಡ ಒಳ್ಳೆಯದಾಗುವಂಥ ಅವಕಾಶಗಳು ಇರೋದು. ಸ್ವಲ್ಪ ಡಿಪ್ರೆಷನ್ನು, ಚಿಂತೆ, ಟೆನ್ಷನ್ ಇವೆಲ್ಲ ಇತ್ತು ನಿಮಗೆ, ಆದರೆ ಆ ಡಿಪ್ರೆಷನ್ನು, ಚಿಂತೆ, ತೊಂದರೆಗಳೆಲ್ಲ ಸ್ವಲ್ಪ ಪರಿಹಾರವಾಗಿ ಬಹಳ ಉತ್ತಮವಾದಂಥ ಒಂದು ಸ್ಥಿತಮಿತಿಗೆ ಬರಬಹುದು. ಮತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ಹಂತ ಹಂತವಾಗಿ ಒಂದೊಂದಕ್ಕೆ 7.5 ಶನಿ ನಡೀತಾ ಇದೆ, ವಿಳಂಬವಾಗ್ತಾ ಇದೆ. ಹಾಗಿದ್ದರೂ ಕೂಡ ಗ್ರಹಣದ ಒಂದು ಪ್ರಭಾವದಿಂದ ಒಂದು ಹಂತಕ್ಕೆ ಮೆಟ್ಲು ಹತ್ತುವಂಥದ್ದು, ನಿಮ್ಮಲ್ಲೇ ನಿಮಗೆ ಸ್ವಲ್ಪ ಕಾನ್ಫಿಡೇಷನ್ ಬರುವಂಥದ್ದು, ನಾನು ಮಾಡ್ತೇನೆ, ನನಗೆ ಸಿಗತ್ತೆ, ನನ್ನೆಲ್ಲವೂ ಕೂಡ ನನ್ನ ಕೈಯಲ್ಲಿ ಇದೆ ಹೇಳುವಂತಹ ಆ ಮನಸ್ಥಿತಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮೀನರಾಶಿಯವರಿಗೆ ತಕ್ಕ ಮಟ್ಟಿಗೆ ಬಹಳ ಉತ್ತಮವಾದಂಥ ಫಲ ಅಂತಲೇ ಹೇಳಬಹುದು. 2ನೇದದ್ದು ಬಹಳ ಶುಭ ಕೊಡುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಮತ್ತು ಸ್ವಲ್ಪ ಸ್ಥಾನಮಾನಗಳು ಸಿಗುವಂಥದ್ದು. ಎಷ್ಟೋ ಸಲ ಉದ್ಯೋಗ ಇದೆ, ಆದರೆ ಒಳ್ಳೆಯ ರೀತಿಯಾದಂತಹ ಸ್ಥಾನಮಾನಗಳಿಲ್ಲ, ಅವಕಾಶಗಳಿಲ್ಲ, ಅಂಥವರಿಗೂ ಕೂಡ ಸ್ಥಾನಮಾನಗಳು ಸಿಗುವಂಥದ್ದು. ಮತ್ತು 3ಯ ಸ್ಥಾನದಲ್ಲಿದೆ ಒಂದು ಹಂತಕ್ಕೆ ವಿವಾಹಾದಿ ಮಂಗಲ ಕಾರ್ಯಗಳು. ಎಲ್ಲೋ ಒಂದು ಕಡೆಗೆ ಮನಸ್ಸು ಜರ್ಜರಿತವಾಗಿರುತ್ತೆ, ಮದುವೆ ಆಗಿರುತ್ತೆ, ಡೈವರ್ಸ್ ಆಗಿರುತ್ತೆ, ಅಥವಾ ಬೇರೆ ತೊಂದರೆ ಆಗಿರುತ್ತೆ, ಅಥವಾ ಎಷ್ಟು ನೋಡಿದ್ರೂ ಮದುವೆ ಆಗಿರುವುದಿಲ್ಲ. ಇಂತಹ ಒಂದು ಪರಿಸ್ಥಿತಿ ಇದ್ದರೆ ಅಂಥದ್ದೆಲ್ಲ ಸ್ವಲ್ಪ ಈ ಗ್ರಹಣದ ಮೂಲಕವಾಗಿ ನಿಮ್ಮ ಮನಸ್ಸನ್ನೇ ನೀವು ಸಮಾಧಾನ ಮಾಡಿಕೊಳ್ಳುವಂಥದ್ದು, ನೀವಿಲ್ಲ ನನಗೆ ಸಿಗತ್ತೆ ಹೇಳುವಂಥದ್ದು ಅಂದ್ಕೊಳ್ಳುವಂತಹದ್ದು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ಮತ್ತು ಒಂದು ತಕ್ಕ ಮಟ್ಟಿಗೆ ರಾಶಿಯಲ್ಲೇ ಗುರು ಇದ್ದಾನೆ. ಹಾಗಾಗಿ ಏನೋ ಒಂದು ನೂತನವಾದಂತಹ ಪ್ಲ್ಯಾನು, ನೂತನವಾದಂಥ ಕೆಲಸ, ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹೀಗೆ ಇಂತಹ ಬಹಳಷ್ಟು ಬದಲಾವಣೆಗಳನ್ನು ಕೂಡ ಭಗವಂತ ಕೊಡಬಹುದು. ಇನ್ನು 2ನೇದಾಗಿ ನೋಡಿ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ, ಈ 2 ಕೂಡ ಬಹಳ ಶುಭವಾದಂಥದ್ದು. ಯಾಕಂದರೆ ಒಂದು ಬಹಳ ಮುಖ್ಯವಾಗಿ ನಮಗೆ ಗಮನಿಸುವಂಥದ್ದು ತುಲಾ ವೃಶ್ಚಿಕ 2 ರಾಶಿಯವರೆಗೂ ಏನಾಗುತ್ತೆ, ಒಂದು ಹಂತಕ್ಕೆ ಏಕಾದಶ ಸ್ಥಾನ, ಇನ್ನೊಂದಕ್ಕೆ 10ಮ ಸ್ಥಾನದಲ್ಲಿ ಗ್ರಹಣ. ಹಾಗಿದ್ದಾಗ ನೀವು 2 ರಾಶಿಯವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಆಲೋಚನೆಗಳನ್ನು ಒಳ್ಳೆ ರೀತಿಯಾಗಿ ಪ್ರಯತ್ನ ಮಾಡ್ತಾ ಹೋಗಿ. ಒಂದಂಥ ಗುರುಬಲ ಇಲ್ಲದೇ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಲಾಭಾಂಶಗಳು ಗ್ರಹಣ ಮೂಲಕವಾಗೂ ಸಿಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಒಂದು ಕಡೆ ಲಾಭಾಂಶ ಸಿಗುವಂಥದ್ದು, 4 ಜನರ ಮುಂದೆ ನೀವು ದೊಡ್ಡ ವ್ಯಕ್ತಿಯಾಗಿದ್ದೀರಿ ಅಥವಾ ನಿಮಗೂ ಒಂದು ಅವಕಾಶಗಳು ಸಿಗತ್ತೆ ಹೇಳುವಂಥದ್ದು ಅಂದ್ಕೊಳ್ಳುವಂಥದ್ದು. ಮತ್ತು ಕಲೆ, ಸಾಹಿತ್ಯ, ಸಂಗೀತ ಇಂತಹ ವ್ಯಕ್ತಿಗಳಿಗೂ ಹೆಚ್ಚಿನದಾದಂಥ ಲಾಭಾಂಶಗಳು, ಎಲ್ಲ ಒಂದು ಕಡೆಗೆ ಸ್ಥಾನಮಾನಗಳು, ಲಾಭಾಂಶಗಳು ಹೀಗೆಲ್ಲ ಸಿಗುವಂತಹ ಚಾನ್ಸಸ್ಸು ಕೂಡ ಇದೆ. ಉದ್ಯೋಗ ದೃಢವಾಗುತ್ತೆ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕೆಲವು ಜನರಿಗೆ ತೊಂದರೆ ಇದೆ. ಅಂಥವರಿಗೆ ಉದ್ಯೋಗ ಸದೃಢವಾಗುವಂಥದ್ದು ಅಥವಾ ಗೌರ್ಮೆಂಟ್ ನೌಕರಿ ಬೇಕು ಅಂತಲೇ ಕೆಲವು ಜನ ಹೋರಾಟ ಮಾಡ್ತಾ ಇರ್ತೀರಿ. ಅಂಥವರಿಗೆಲ್ಲೋ ಒಂದು ಕಡೆ ಗೌರ್ಮೆಂಟ್ ನೌಕರಿಯೋ, ಗೌರ್ಮೆಂಟಲ್ಲಿ ಏನೋ ಒಂದು ಅವಕಾಶಗಳು, ಗೌರ್ಮೆಂಟಲ್ಲಿ ದೃಢವಾಗಿರ್ತಾನೆ ಹೇಳುವಂತಹ ಒಂದು ಮನಸ್ಥಿತಿಯೋ ಹೀಗೆ ಅಂತ ಎಲ್ಲ ಒಂದು ಬದಲಾವಣೆಗಳನ್ನು ಕೂಡ ವೃಶ್ಚಿಕ ರಾಶಿಯವರಿಗೆ ಕೊಡಬಹುದು. ತುಲಾ ರಾಶಿಯವರಿಗೆ ಸ್ವಲ್ಪ ಫೈನಾನ್ಸು, ಆರ್ಥಿಕವಾದಂಥ ಸಂಕಷ್ಟಗಳಿದ್ದರೆ ಅವೆಲ್ಲ ಸ್ವಲ್ಪ ದೂರವಾಗಿ ಆರ್ಥಿಕವಾಗಿ ಎಲ್ಲೋ ಒಂದು ಕಡೆಗೆ ನನಗೆ ಚೆನ್ನಾಗಾಗ್ತಾ ಇದೆ, ನನಗೆ ಅನುಕೂಲವಾಗ್ತಾ ಇದೆ, ನಾನೊಂದು ಯಾವುದೊಂದು ಬಿಸ್ನೆಸ್ ಶುರು ಮಾಡಿದ್ದೇನೆ, ಒಂದು ಬ್ರ್ಯಾಂಚನ್ನು ಆರಂಭ ಮಾಡಬಹುದು, ಅಥವಾ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಬಹುದು. ಹೀಗೆ ಇಂತಹ ಅನೇಕ ಒಂದು ಒಳ್ಳೆಯ ರೀತಿಯಾದಂತಹ ಫಲಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ಸಾಮಾನ್ಯವಾದಂಥ ಮಿಶ್ರ ರಾಶಿ ಯಾವುದಪ್ಪ, ಇನ್ನು ನಮಗೆ ಕಾಣಿಸುವಂಥದ್ದು ಮೇಷರಾಶಿ, ಇದು ಮಿಶ್ರ ರಾಶಿ. ಹಾಗೆ ಕರ್ಕಾಟಕ ರಾಶಿ, ಇದು ಕೂಡ ಮಿಶ್ರ ರಾಶಿ. ಹಾಗೆ ಇನ್ನು ಧನುರು ರಾಶಿ, ಇನ್ನು ಕುಂಭ ರಾಶಿ, ಇದು 4 ರಾಶಿ ಇದೆ, ಇದಕ್ಕೆ ಮಿಶ್ರ ರಾಶಿ. ಆದರೆ ತುಂಬ ತೊಂದರೆಯೂ ಕೂಡ ಇದು, ತುಂಬ ಒಳ್ಳೆ ರೀತಿಯಾಗಿ ಅಗತ್ಯ ಹೇಳುವಂಥದ್ದು ಕೂಡ ಇದು 4 ರಾಶಿಗಿಲ್ಲ. ಹಾಗಾಗಿ ನೀವೆಲ್ಲ ಏನಂತಂದರೆ ತಕ್ಕ ಮಟ್ಟಿಗೆ 50-50 ಇದೆ, ಏನು ಅಂತಹ ತೊಂದರೆಗಳಂತ ಜಾಸ್ತಿ ಬರಲಿಕ್ಕಿಲ್ಲ. ಸ್ವಲ್ಪ ಪ್ರಯಾಣಾದಿಗಳು ಸ್ವಲ್ಪ ಜಾಸ್ತಿ ಆಗಬಹುದು, ಮತ್ತು ನಿಮ್ಮ ಯೋಚನೆಗಳ ತಕ್ಕಂತೆ ಒಂದು ತಕ್ಕ ಮಟ್ಟಿಗೆ ಅಲ್ಪವಾದಂತಹ ಫಲಗಳು ಕೂಡ ಸಿಗಬಹುದು. ಏನೂ ಇಲ್ಲ ಹೇಳುವಂಥದ್ದಿಲ್ಲ. ಇವತ್ತಿನ ಕಾಲಕ್ಕೆ ಜೀವನ ಮಾಡಲಿಕ್ಕೆ ತಕ್ಕ ಮಟ್ಟಿಗೆ ಆರ್ಥಿಕವಾದಂಥ ಅವಕಾಶಗಳು, ಮತ್ತು ಜೀವನದಲ್ಲಿ ತಕ್ಕ ಮಟ್ಟಿಗೆ ಉದ್ಯೋಗಗಳು, ತಕ್ಕ ಮಟ್ಟಿಗೆ ಹೆಸರು, ಕೀರ್ತಿ, ಲಾಭಗಳು ಕೂಡ ಸಿಗಬಹುದು. ಇಲ್ಲ ಹೇಳುವಂಥದ್ದಿಲ್ಲ. ಹಾಗಾಗಿ 4 ರಾಶಿಗೆ ಒಂದು ಮಧ್ಯಮ ಥರದ ರಾಶಿ, ಏನೋ ತೀರಾ ತೊಂದರೆಗಳಾಗತ್ತೆ ಹೇಳುವಂಥದ್ದಿಲ್ಲ. ಒಟ್ಟಿನಲ್ಲಿ 4 ರಾಶಿಯವರು ಕೂಡ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಕ್ಕ ಮಟ್ಟಿಗೆ ನಮಗೆ ಸಿಗತ್ತೆ, ಏನೂ ಇಲ್ಲ ಹೇಳುವಂಥದ್ದಿಲ್ಲ. ಏನು ಸಿಕ್ಕಿದೋ ಭಗವಂತನ ಪ್ರಸಾದ. ಕೆಲವೊಂದು ಸಲ ನೋಡಿ ಉದ್ಯೋಗ ಕಳ್ಕೊಂಡ್ಬಿಡ್ತಾರೆ. ಉದ್ಯೋಗ 1 ತಿಂಗಳ ಇಲ್ಲ, 2 ತಿಂಗಳ ಇಲ್ಲ ಅಂತಂದರೆ ಬಹಳ ಕಷ್ಟವಾಗುತ್ತೆ. ಆದರೆ ಕಳೆದ ತಕ್ಷಣವೇ ಒಂದು ಉದ್ಯೋಗ ಸಿಗತ್ತಲ್ವ, ಅದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ
ಒಂದು ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿಗಳು, ಅಲ್ಪ ರೀತಿಯಾದಂಥ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕೂಡ ಈ ಕೊನೆಯ 4 ರಾಶಿಗೆ ಭಗವಂತನು ಅನುಗ್ರಹಿಸಬಹುದು. ಒಟ್ಟಿನಲ್ಲಿ ಒಂದಂತಕ್ಕೇನು ಅಂತಹ ತೀರ ಚಿಂತೆ ಮಾಡುವಂಥದ್ದು ಬೇಡ. ಮೊದಲು ಹೇಳಿದಂತಹ 4 ರಾಶಿಗಳು ನೋಡಿ, ಈ ಶ್ಲೋಕವನ್ನು ಆದಷ್ಟು ಪಠನೆ ಮಾಡಿ, ಅಂದರೆ ಗ್ರಹಣದ ಒಂದು ಸಮಯದಲ್ಲಿ ಸ್ನಾನಾದಿಗಳನ್ನು ಕೂಡ ಮಾಡಿ, ಅನಂತರದಲ್ಲಿ ಒಂದು ಪೇಪರೆಲ್ಲ ಬರೆದಿಟ್ಕೊಂಡು, ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರುಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಎಂಬಂಥ ಒಂದು ಶ್ಲೋಕವನ್ನು ಕೂಡ ಕೊನೆಗೆ ಡಿಸ್ಕ್ರಿಪ್ಷನಲ್ಲೋ ಅಥವಾ ಒಂದು ಸ್ಕ್ರೀನಲ್ಲೋ ಒಂದು ಫೋಟೋ ಹೊಡೆದು ಅದನ್ನು ಎಡಿಟಿಂಗ್ ಮಾಡುವಾಗ ಹಾಕೋಣ. ಹಾಗಾಗಿ ಈ ಒಂದು ಶ್ಲೋಕವನ್ನು ಸಾಧ್ಯವಾದ ಮಟ್ಟಿಗೆ ಒಂದು 11 ಸಲನೋ 21 ಸಲನೋ ಕೂಡ ಪಠನೆ ಮಾಡಿ, ಇದರ ಜೊತೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಅಥವಾ ಧಾನ್ಯವನ್ನು, ಬೆಲ್ಲವನ್ನು, ಇದನ್ನು ದಾನದ ಸಾಮಗ್ರಿಗಳನ್ನು ಇಟ್ಕೊಂಡು ಒಂದು ದಕ್ಷಿಣೆ, ಒಂದು ವೀಳ್ಯದೆಲೆ ಅಡಿಕೆ, 2 ವೀಳ್ಯದೆಲೆ, 2 ಅಡಿಕೆ, ಹಾಗೆ ತೆಂಗಿನಕಾಯಿಯನ್ನು ಕೂಡ ದಾನ ಮಾಡುವಂಥದ್ದು ಬಹಳ ಒಳ್ಳೆಯದು. ಇಂತಹ ಒಂದು ಗ್ರಹಣದ ಸಮಯದಲ್ಲಿ ಆದಷ್ಟು ಧರ್ಮಶಾಸ್ತ್ರ ರೀತಿಯಲ್ಲಿ ನಾವೆಲ್ಲ ಆದಷ್ಟು ಅನುಷ್ಠಾನವನ್ನು ಮಾಡೋಣ. ಗ್ರಹಣದಿಂದ ಎಲ್ಲರಿಗೂ ಕೂಡ ಸತ್ಫಲವಾಗಲಿ. ನೋಡಿ, ಒರಾಲಾಗಿ ಗ್ರಹಣದ ನೋಡಲಿಕ್ಕೆ ಹೋದರೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸಿನ ಆತಂಕಗಳು, ಯಾಕಂದರೆ ಚಂದ್ರಗ್ರಹಣ ಅಂತಂದರೆ ಚಂದ್ರನು ಮನಸ್ಸಿನ ಕಾರಕ. ಹಾಗಾಗಿ ಚಂದ್ರನಿಂದ ಮನಸ್ಸಿನ ಸಣ್ಣ ಪುಟ್ಟ ಏರುಪೇರುಗಳು, ಕೆಲವೊಬ್ಬರಿಗೆ ಡಿಪ್ರೆಷನ್ ಥರ ಆಗುವಂಥದ್ದು, ಅಥವಾ ಕೆಲವೊಂದು ಹಂತಕ್ಕೆ ಮಂಕಾಗುವಂಥದ್ದು, ಅಂತಹ ಪರಿಸ್ಥಿತಿಗಳಿರುತ್ತೆ. ಹಾಗಾಗಿ ಆದಷ್ಟು ದೇವತಾ ಧ್ಯಾನ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡೋಣ. ಆದಷ್ಟು ಆ ಚಂದ್ರನ ಅನುಗ್ರಹದಿಂದ ನೋಡಿ, ಬರುವಂಥ ಹಣ ಶುಕ್ರನಿಂದ ಶಾಸ್ತ್ರದ ಪ್ರಕಾರ, ಉಳಿಯುವಂಥ ಹಣ ಯಾರಿಂದ ಅಂತಂದರೆ ಅದು ಚಂದ್ರನಿಂದ ಉಳಿತದೆ. ಇವತ್ತಿನ ಕಾಲದಲ್ಲಿ ಉಳಿಯುವಂಥದ್ದು ಭಾರಿ ಕಷ್ಟ, ಯಾಕಂದರೆ ಸಂಪಾದನೆ ಮಾಡ್ತೇವೆ, ಖರ್ಚಾಗ್ತಾ ಹೋಗ್ತದೆ ಅಲ್ವಾ ಜೀವನದಲ್ಲಿ. ಹಾಗಾಗಿ ಉಳಿಬೇಕು ಅಂತಂದರೆ ಚಂದ್ರನ ಅನುಗ್ರಹ ಇರಬೇಕು. ಹಾಗಾಗಿ ನಮ್ಮಲ್ಲಿ ತಾರಾನುಕೂಲ ಅಂಥೇಳಿ ನೋಡ್ತೇವೆ. ಹಾಗಾಗಿ ಆ ತಾರಾನುಕೂಲ ಬಂದಾಗ, ಸಂಪತ್ತಾರೆ ಬಂದಾಗ, ಹಾಗೆ ಬೇರೆ ಬೇರೆ ತಾರೆಗಳು ಬಂದಾಗ ಸಂಪತ್ತು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಚಂದ್ರನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮನಸ್ಸನ್ನು ದೃಢವಾಗಿ ಆ ಭಗವಂತನ ಅನುಗ್ರಹಿಸಿ, ಹಾಗೆ ಪ್ರಾಪಂಚಿಕವಾಗಿ ಎಲ್ಲರಿಗೂ ಕೂಡ ಸುದೃಢವಾದಂಥ ಅವಕಾಶಗಳನ್ನು ಕೂಡ ಕೊಟ್ಟು ಪಂಚಭೂತಗಳ ಮೂಲಕವಾಗಿ ಭಗವಂತನ ಅನುಗ್ರಹಿಸಲಿ. ಪ್ರಕೃತಿಯಲ್ಲಿ ಅಂತಹ ತೊಂದರೆ ವಿಕೋಪಗಳು ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ಗಾಳಿ ಸಂಬಂಧವಾದಂತಹ ತೊಂದರೆಗಳು, ಮತ್ತು ಸ್ವಲ್ಪ ಚಂದ್ರ ಆದದ್ರಿಂದ ನೀರು, ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ. ಅಲ್ಪಾವಧಿ ಗ್ರಹಣವಾದದ್ರಿಂದ ತೀರ ಏನೋ ಘೋರವಾದಂತಹ ತೊಂದರೆಗಳಾಗತ್ತೆ ಅಂತಲ್ಲ, ನಮ್ಮ ಜಾಗ್ರತೆಯನ್ನು ನಾವಿರುವಂತಹ ಪ್ರಯತ್ನವನ್ನು ಮಾಡ್ತಾ ಭಗವಂತನ ಅನುಗ್ರಹದಿಂದ ಲೋಕದ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. 12 ರಾಶಿಯವರಿಗೂ ಕೂಡ ಆ ಭಗವಂತನ ಅನುಗ್ರಹಿಸಲಿ ಅಂತ ಹೇಳ್ತಾ, ಯಾಕಂದರೆ ಇದೆಲ್ಲ ನಾವು ಹೇಳುವಂಥದ್ದು ಗ್ರಹಣದ ಫಲಗಳು ಎಂಬುದಾಗಿ. ನಿಮ್ಮ ಜಾತಕ ದಶಾಭಕ್ತಿಗಳೆಲ್ಲ ಬಹಳಷ್ಟು ಬಲಿಷ್ಠವಾಗಿದ್ದರೆ ದುಷ್ಫಲಗಳಾಗದೇನೂ ಕೂಡ ಇರಬಹುದು. ಎಷ್ಟೋ ಸಲ ನಾವು ಹೇಳುವಂಥ ಗೋಚಾರ ಫಲಗಳು ಕೆಲವೊಂದಷ್ಟು ಅನ್ವಯಿಸುವುದಿಲ್ಲ. ಯಾತಕ್ಕೆ ಅಂತಂದರೆ ಆ ಜಾತಕದಲ್ಲಿ ಬಹಳಷ್ಟು ಉತ್ತಮವಾದಂತಹ ರಾಜಯೋಗಗಳು, ಪಂಚಮಹಾಪುರುಷ ಯೋಗದಲ್ಲಿ ಯಾವುದೋ ಒಂದು ಅದ್ಭುತವಾದಂಥ ಯೋಗಗಳು, ಮತ್ತು ಅವರ ಜಾತಕ ಬಹಳಷ್ಟು ಬಲಿಷ್ಠವಾಗಿರುತ್ತೆ. ಹಾಗಾಗಿ ಬಹಳ ಉತ್ತಮವಾದಂಥ ಫಲಗಳು ಕೂಡ ಸಿಗುತ್ತೆ. ಕೆಲವು ಸಲ ಉತ್ತಮವಾದಂಥ ಸಮಯ ಬಂದರೂ ಕೂಡ ಅದೇನು ಹೇಳ್ತಾರಲ್ಲ, ಸಮುದ್ರಕ್ಕೆ ಹೋಗ್ತೇವೆ, ಆದರೆ ಪಾತ್ರೆ ಹೇಳುವಂಥದ್ದು ಬಹಳ ಪುಟ್ಟದಾದಂಥ ಪಾತ್ರೆ, ನಾವು ಎಷ್ಟನ್ನು ನೀರು ತೆಗೆದುಕೊಂಬರ್ಲಿಕ್ಕಾಗತ್ತೆ ಸಮುದ್ರದಿಂದ ಅಲ್ವಾ. ಹಾಗಾಗಿ ಉಪ್ಪು ನೀರಾದರೂ ಕೂಡ ಪಾತ್ರೆ ದೊಡ್ಡದಿದ್ದರೆ ಆ ನೀರನ್ನು ತೆಗೆದುಕೊಳ್ಳಬಹುದು. ಹಾಗೆ ಜಗತ್ತಿನಲ್ಲಿ ಕೆಲವು ಸಲ ಪಾತ್ರೆ, ವ್ಯಕ್ತಿ, ವ್ಯವಸ್ಥೆ, ದೇಶ, ಕಾಲಗಳು, ಹೀಗೆಲ್ಲ ಫಲಗಳು ವ್ಯತ್ಯಾಸ ಆಗ್ತದೆ. ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.